ಮಗನ ಬಿಟ್ಟು ಕಾಂತೇಶನ್ ಬಿಟ್ಟು ನಿಮಗೇನಾದ್ರು ಕೂಡ ಹಾವೇರಿ ಚುನಾವಣೆ ಟಿಕೆಟ್ ಕೊಟ್ಟರೆ ಏನು ಮಾಡ್ತೀರಿ ಅಂತ. ನಾನು ಹಾವೇರಿಗೆ ಹೋಗಿದ್ದಲ್ಲ, ಹೋಗಬೇಕು ಅಂತ ಆಸಕ್ತಿ ಇತ್ತು. ಕಳೆದ ವಿಧಾನಸಭಾ ಚುನಾವಣೆ ನಿಮಗೆ ಟಿಕೆಟ್ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದು ಹೌದು. ಆಗ ಅಮಿತ್ ಶಾ ಅವರು ಹೇಳಿದರು ನಿಮ್ಮ ಸೊಸೆ ಕೊಡ್ತೀವಿ ಬೇಕಾದ್ರೆ ಅಂತ. ನಾನು ನಮ್ಮ ಮನೆಯಂಥ ಹೆಣ್ಮಕ್ಳಿಗೆ ದೇವಸ್ಥಾನಗಳು ಬಿಟ್ಟು ಹೊರಗಡೆ ಇನ್ಯಾವುದಕ್ಕೂ ಹೋಗೋ ಅಭ್ಯಾಸ ಇಲ್ಲ, ನಾವು ರಾಜಕಾರಣಕ್ಕೆ ಬಂದಿಲ್ಲ, ನನ್ನ ಸೊಸೆ ಬೇಡ ಅಂತ ನಾನು ಹೇಳಿದ್ದೆ. ಹಾಗಾಗಿ ನನ್ನ ಮಗ ತಪ್ಪಿತು. ಆಮೇಲೆ ಈಗ ಅನೇಕ ಹಿರಿಯರು ಬಂದು ನಿಮಗೆ ಮುಂದೆ ಭವಿಷ್ಯ ಇದೆ, ಖಂಡಿತ ದುಡುಕಬೇಡಿ ಅಂತ ಆ ಸಂದರ್ಭದಲ್ಲೂ ಹೇಳಿದರು. ಈಗ ಚುನಾವಣೆ ಹಾವೇರಿ ಚುನಾವಣೆಗೆ ಹೋಗೋಕ್ಕೆ ಮುಂಚೆ ಮನೆ ಯಡಿಯೂರಪ್ಪನವ್ರನ್ನ ಹೋಗಿ ಅವ್ರ ಮನೆಗೆ ಭೇಟಿ ಮಾಡಿದೆ. ನಾನು ನನ್ನ ಮಗ ಹೋದಾಗ ಹಿಂಗಿದೆ, ಮನೆ ಉದಾಸಿಯವ್ರ ಚುನಾವಣೆ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ, ನೀವು ಅಪೇಕ್ಷೆ ಪಟ್ಟರೆ ನಾನು ನನ್ನ ಮಗ ಓಡಾಡ್ತಾನೆ ಅಂತಂದಾಗ ನಾನೇ ಟಿಕೆಟು ಕೊಡಿಸ್ತೇನೆ, ನಾನು ಗೆಲ್ಲೋದಕ್ಕೆ ಓಡಾಡ್ತೇನೆ ಅಂತ ಯಡಿಯೂರಪ್ಪನವ್ರು ಹೇಳಿದ ಮೇಲೆ ನಂತರ ನನ್ನ ಮಗ ಆ ಕ್ಷೇತ್ರದ ಪೂರ ಓಡಾಟ ಮಾಡಿರೋದು. ಹಾಗಾಗಿ ನನಗೆ ಈಗಲೂ ಕೂಡ ನನಗೆ ಅಲ್ಲಿ ಚುನಾವಣೆ ನಿಲ್ಲಂಥ ಪ್ರಶ್ನೆ ಇಲ್ಲೇ ಇಲ್ಲ, ನನ್ನ ಮಗನ ಟಿಕೆಟ್ ಸಿಗತ್ತೆ ಅಂತ ನಂಬಿಕೆ ಇದೆ. ಟಿಕೆಟ್ ತೊಗೊಂಡು ನಾನೇ ಆಟ ಮಾಡ್ತಾಯಿದ್ದೀನಿ. ಹೌದು ರೀ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಅವನು ಹೋಗಿ ಟಿಕೆಟ್ ಆರ್ಡರ್ ಇಟ್ಕೊಂಡ್ಬಂದ್ಬಿಡ್ಲೇನು? ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಚುನಾವಣಾ ಸಮಿತಿ ಇದೆ. ಆ ಚುನಾವಣಾ ಸಮಿತಿ ರಾಜ್ಯದಲ್ಲಿ ಚುನಾವಣಾ ಸಮಿತಿನಲ್ಲೂ ಕೂಡ 3 ಹೆಸರು ಹೋಗಿದ್ದಲ್ಲಿ ಕಾಂತೇಶನ್ ಹೆಸರು ಹೋಗಿದೆ, ಅಲ್ಲಿಂದ ಕೇಂದ್ರಕ್ಕೂ ಹೋಗಿದೆ. ನಾನು ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ, ಇನ್ನೂ ಹಾವೇರಿ ಯಾವುದು ಫೈನಲ್ ಆಗಿಲ್ಲ. ಈಗ ಪತ್ರಿಕಾಗೋಷ್ಠಿ ನಾನು ಕರಿತೀನಿ ಅಂತಿದ್ದಂಗೆ ಹೆಂಗೆ ನಿಮಗೂ ಕುತೂಹಲನೋ ಕೇಂದ್ರ ನಾಯಕರಿಗೂ ಅಷ್ಟೇ ಕುತೂಹಲ, ಇನ್ನೇನೋ ಹೇಳ್ಬಿಡ್ತಾರೇನೋ ಈಶ್ವರಪ್ಪ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಾವ ಕಾರಣಕ್ಕೂ ಕೂಡ ನಾನು ಹಾವೇರಿ ನಿಲ್ಲಂತ ಪ್ರಶ್ನೆ ಇಲ್ಲ, ನನ್ನ ಮಗನಿಗೆ ಹಾವೇರಿ ಸಿಗುತ್ತೆ ಅಂತ ನಂಬಿಕೆ ನನಗೆ ಇನ್ನೂ ಇದೆ. ನಾನು ತಪ್ಪು ಅಂತೇನು ಹೇಳಿಲ್ರಿ, ನಾನು ತಯಾರಿಲ್ಲ ಅಂತೆ. ನಾನು ತಯಾರಾಗಬೇಕಲ್ಲ, ಅವ್ರು ನಿಲ್ತೀನೋ ಬಿಡ್ತೀನಿ, ನೀವು ಹೇಳಿದಂಗೆ ಕೇಳಿ ನಾನು. ಹಾಂ ಹಾಂ ಹೌದು, ಅದು ನನಗೂ ಗೊತ್ತಿಲ್ಲ. ಏನಂತ ನಾನು ಹೇಳಿದ್ನಲ್ಲ, ನನ್ನ ಅಭಿಮಾನಿಗಳು ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬಣ್ಣ ಅಂತ ನಿಮ್ಗೇನು ಹೇಳಿದಾರಲ್ಲ, ಇಂಥದ್ದು 100 ನಂಗೆ ಹೇಳಿದ್ದಾರೆ.